ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರತಕ್ಕಂತಹ ಇತಿಹಾಸ ವಿಭಾಗದ ಭಾಗ 2 ಅಂದರೆ 2ನೇ ಸೆಮಿಸ್ಟರ್ನ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಈ ಪಾಠವನ್ನು ಅಧ್ಯಯನ ಮಾಡೋಣ. ಹೋಗೋಣ ಮಕ್ಕಳೇ. ಎಸ್ ಮಕ್ಕಳೇ, ಈ ಚಿತ್ರವನ್ನು ಎಲ್ಲಾದರೂ ನೋಡಿದ್ದೀರಾ? ಈ ಭಾವಚಿತ್ರವನ್ನು? ಹೌದು, ವೆರಿ ಗುಡ್. ಯಾರಿವರು? ಅಶೋಕ, ಮಹಾನ್ ಚಕ್ರವರ್ತಿ ಅಶೋಕ. ಹಾಗೆ ಎಸ್, ವೆರಿ ಗುಡ್ ಮಕ್ಕಳ, ಇದು ನಮ್ಮ ರಾಷ್ಟ್ರ ಲಾಂಛನ. ಈ 2 ಫೋಟೋಗಳು ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿವೆ? ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿವೆ? ಎಸ್, ವೆರಿ ಗುಡ್. ಯಾವುದಪ್ಪ ಅಂದರೆ ಮೌರ್ಯರು. ಮುಂದೆ ಹೋಗೋಣ ಮಕ್ಕಳ. ಎಸ್, ಈ ಫೋಟೋ ಗಮನಿಸಿ. ಗೊತ್ತಿಲ್ಲ ಅಲ್ಲ? ಎಸ್, ಗುಡ್. ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಪೇಶಾವರದಲ್ಲಿರ್ತಕ್ಕಂಥದ್ದು. ಹಾಗೆ ಮುಂದೆ ಎಸ್, ಇನ್ನೊಂದು ಚಿತ್ರ ನೋಡೋಣ ಮಕ್ಕಳ. ಎಸ್, ಯಾವುದಿದು? ಗುಡ್, ವೆರಿ ಗುಡ್. ಕನಿಷ್ಕನ ಕಲ್ಲಿನ ವಿಗ್ರಹ, ತಲೆಭಾಗ ನಾಶ ಆಗಿರ್ತಕ್ಕಂತಹ ಒಂದು ಚಿತ್ರ. ಈಗ ಹೇಳಿ ಮಕ್ಕಳೇ, ಇದು ವೆರಿ ಗುಡ್. ಯಾರ ಕಾಲದ್ದು? ಕುಶಾನರ ಕಾಲದ್ದು. ಮುಂದೆ ನೋಡೋಣ. ಎಸ್, ಗುಡ್. ಚಿನ್ನದ ನಾಣ್ಯಗಳು. ಎಸ್, ವೆರಿ ಗುಡ್. ಯಾರ ಕಾಲದವು ಗೊತ್ತಾ ನಿಮಗಿದು? ಯಾರ ಕಾಲದ್ದು? ಗುಪ್ತರ ಕಾಲದ್ದು. ವೆರಿ ಗುಡ್ ಮಕ್ಕಳ. ಮುಂದೆ ನೋಡೋಣ. ಸೊ ನೋಡಿದ್ದೀರಾ ಇದನ್ನ? ಹಿಂದಿನ ತರಗತಿಗಳಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ? ಎಸ್, ವೆರಿ ಗುಡ್. ನಿಮ್ಮ ಉತ್ತರ ಸರಿ. ನಳಂದ ವಿಶ್ವವಿದ್ಯಾಲಯ, ನಳಂದ ಯೂನಿವರ್ಸಿಟಿ ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು? ಎಸ್, ವೆರಿ ಗುಡ್, ಎಕ್ಸಾಕ್ಟ್ಲಿ ಕರೆಕ್ಟ್. ವರ್ಧನರು. ಮಕ್ಕಳೇ, ನಾವು ಇಲ್ಲಿಯವರೆಗೂ 4 ರಾಜಮನೆತನಗಳನ್ನು ನೋಡಿದ್ವಿ. ಯಾವ್ಯಾವ ಹೇಳ್ರಿ? ಮೌರ್ಯರು, ಕುಶಾನರು, ಗುಪ್ತರು, ವರ್ಧನರು. ಯಾರು ಹೇಳಿ ಇವರೆಲ್ಲ? ಇವರೆಲ್ಲ ಉತ್ತರ ಭಾರತದಲ್ಲಿ ಆಡಳಿತ ಮಾಡಿದಂತಹ ರಾಜಮನೆತನಗಳು. ಕಳೆದ ಸೆಮಿಸ್ಟರ್ನಲ್ಲಿ ನೀವು ಉತ್ತರ ಭಾರತದ ರಾಜಮನೆತನಗಳನ್ನು ಕಲ್ತಿದ್ದೀರಿ, ಹೌದಲ್ವಾ ಮಕ್ಕಳೇ? ಹಾಗಾದರೆ ನಾವು ಈ ತರಗತಿಯಲ್ಲಿ ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಏನು ಸರ್ ಈ ಪೀರಿಯಡಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜಮನೆತನಗಳ ಬಗ್ಗೆನೂ ತಿಳಿಸ್ಕೊಡ್ತೀರಾ ಅಂದರೆ, ಇಲ್ಲ ಮಕ್ಕಳ, ಕೇವಲ 3 ರಾಜಮನೆತನಗಳ ಬಗ್ಗೆ ಮಾತ್ರ ನಾವು ತಿಳ್ಕೊತಾ ಹೋಗೋಣ. ಹಾಗಾದರೆ ಯಾವ್ಯಾವು? ಒಂದೇದಾರು ಶಾತವಾಹನರು, ಕದಂಬರು, ಹಾಗೆ ಗಂಗರು. ಕೇವಲ ಈ 3 ರಾಜಮನೆತನಗಳ ವಿಚಾರಗಳನ್ನು ನಾವು ತಿಳ್ಕೊತಾ ಹೋಗೋಣ. ರೆಡಿನಾ ಮಕ್ಕಳ? ತಯಾರಿದ್ದೀರಲ್ಲ? ವೆರಿ ಗುಡ್. ನೋಡೋಣ, ಈ ಪಾಠದಲ್ಲಿ ಈ 3 ರಾಜಮನೆತನಗಳಲ್ಲಿ ಏನೇನು ಸಾಮರ್ಥ್ಯಗಳನ್ನು ನಾವು ಗಳಿಸ್ಕೊಳ್ತೀವಿ. ಒಂದನೇದು, ಶಾತವಾಹನರ ಪ್ರಖ್ಯಾತ ದೊರೆ ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಗಳು ಹಾಗೂ ಶಾತವಾಹನರ ಕೊಡುಗೆಗಳನ್ನು ನಾವಿಲ್ಲಿ ಸ್ಮರಿಸ್ತೀವಿ. ಎಸ್. ಎರಡನೇದು, ಮಯೂರವರ್ಮನ ಸಾಹಸ ಮತ್ತು ಕದಂಬರ ಕೊಡುಗೆಗಳನ್ನು ಪ್ರಶಂಸೆ ಮಾಡ್ತೀವಿ. ಹಾಗೆ ಮೂರನೇದು, ದುರ್ವಿನೀತ ಮತ್ತು ಗಂಗರ ಕೊಡುಗೆಗಳನ್ನು ಅರಿತುಕೊಳ್ಳುತ್ತೇವೆ. ಈ 3 ಸಾಮರ್ಥ್ಯಗಳನ್ನು ಕುರಿತು ಇವತ್ತು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಶಾತವಾಹನರನ್ನ ನೋಡೋಣ ಮಕ್ಕಳ. ಇದು ಶಾತವಾಹನರ ಕಾಲದಲ್ಲಿ ಏನು ಸಾಮ್ರಾಜ್ಯ ಭಾರತದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು ಅನ್ನೋದನ್ನು ಈ ಏನು ಹಳದಿ ಬಣ್ಣದ ಮಾರ್ಕ್ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಇದು ಶಾತವಾಹನ ಸಾಮ್ರಾಜ್ಯದ ವಿಸ್ತಾರ. ಉತ್ತರ ಭಾರತದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂತಹ ಮೌರ್ಯರ ನಂತರ ನಮ್ಮ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಪ್ರಮುಖ ರಾಜಮನೆತನ ಎಂದರೆ ಶಾತವಾಹನರು. ಶಾತವಾಹನರು ಕನ್ನಡ ಮೂಲದವರು. ಎಸ್, ಈ ಯಾಕಪ್ಪ ನಾವು ಇವ್ರನ್ನ ಕನ್ನಡ ಮೂಲದವರು ಅಂತ ಹೇಳ್ತೀವಿ ಅಂದರೆ, ಆ ರಾಜರುಗಳ ಹೆಸರುಗಳನ್ನು ನೋಡಿದ್ರೆ ಹಾಲ, ಪುಲಮಾವಿ, ನಾಗನಿಕ, ಹೌದಾ, ಇವರ ಹೆಸರುಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇವರು ನಮ್ಮ ಕನ್ನಡದ ರಾಜರು. ಮುಂದೆ ನೋಡೋಣ.
ಎಸ್, ಈ ನಕ್ಷೆ ಗಮನಿಸಿ. ಶಾತವಾಹನರ ಕಾಲದ ರಾಜಧಾನಿ ಯಾವುದನ್ನ ಗುರುತಿಸೋಣ. ಎಸ್, ಯಾವ್ದೇಳಿ? ಶಾತವಾಹನರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ನೋಡಿ ಈ ಭಾಗ ಮಕ್ಕಳ ಗಮನಿಸ್ತಾ ಇದ್ದೀರಲ್ಲ. ಎಸ್, ಶಾತವಾಹನರ ಸಾಮ್ರಾಜ್ಯ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ಎಸ್, ಮುಂದೆ ನೋಡೋದಾದ್ರೆ ಹಾಗಾದ್ರೆ ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಈತ ನಶಿಸಿ ಹೋಗುತ್ತಿದ್ದಂತಹ ಶಾತವಾಹನರ ಸಾಮ್ರಾಜ್ಯವನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಅತ್ಯಂತ ಪ್ರಖ್ಯಾತನಾಗ್ತಾನೆ. ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳು ಏನೇನು ಸಾಧನೆ ಮಾಡ್ತಾರೆ ನೋಡಿ ಮಕ್ಕಳ. ಗೌತಮಿ ಪುತ್ರ ಶಾತಕರ್ಣಿ 3 ವಿದೇಶಿ ರಾಜಮನೆತನಗಳನ್ನು ಸೋಲಿಸ್ತಾನೆ. ಯಾವ್ಯಾವವು? ಶಕ, ಯವನ ಮತ್ತೆ ಪಹ್ಲವ. ಯಾರಲ್ಲಿ ಮನ್ಸೆಗೇನ್? ಗೌತಮಿ ಪುತ್ರ ಶಾತಕರ್ಣಿ ಗೆದ್ದಂತಹ ವಿದೇಶಿ ರಾಜಮನೆತನಗಳು ಶಕ, ಎಸ್, ಯವನ, ಎಸ್, ಪಹ್ಲವ. ವೆರಿ ಗುಡ್ ಮಕ್ಕಳ. ಮುಂದೆ ಇನ್ನೊಂದು ಇವ್ರದ್ದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಶಕರು ಫಸ್ಟ್ ನಾಣ್ಯಗಳನ್ನು ಜಾರಿಗೆ ತರ್ತಾರಲ್ವಾ, ಆ ನಾಣ್ಯಗಳ ಮೇಲೆ ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿ ಚಲಾವಣೆಗೆ ಬಿಡ್ತಾರೆ. ಯಾರು? ಎಸ್, ಗೌತಮಿ ಪುತ್ರ ಶಾತಕರ್ಣಿ. ಈತನಿಗೆ ಒಂದು ಬಿರುದಿದೆ ಮಕ್ಕಳ, ಎಷ್ಟು ಚೆನ್ನಾಗಿದೆ ನೋಡಿ. ತ್ರಿಸಮುದ್ರತೋಯ ಪೀತವಾಹನ. ಎಸ್, ರಿಪೀಟ್ ಮಾಡಿ. ತ್ರಿಸಮುದ್ರತೋಯ ಪೀತವಾಹನ. 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು. ಅಂದರೆ ಅವನ ಸಾಮ್ರಾಜ್ಯ ಅತ್ಯಂತ ಹೆಚ್ಚು ವಿಸ್ತಾರವಾಗಿತ್ತು ಅನ್ನೋದನ್ನ ಈ ಬಿರುದಿನ ಮೂಲಕನೇ ನಾವು ತಿಳ್ಕೋಬಹುದು. ಮುಂದೋಗೋಣ ಮಕ್ಕಳ. ಎಸ್, ನೋಡಿ ಈತ ಗೆದ್ದಂತಹ ಪ್ರದೇಶಗಳು ಕೊಂಕಣ, ಸೌರಾಷ್ಟ್ರ, ಮಾಳ್ವಾ ಹಾಗೆ ಬಿರಾರ್. ಈ ಪ್ರದೇಶಗಳು ನಮ್ಮ ನಕ್ಷೆಯಲ್ಲಿ ಎಲ್ಲಿ ಬರ್ತವೆ ಅಂತ ನೋಡೋಣ ಮಕ್ಕಳ. ಎಸ್, ನಕ್ಷೆಯನ್ನು ನೋಡ್ತಾ ಇದ್ದೀರಾ. ಒಂದನೇದು ಕೊಂಕಣ, ಸೌರಾಷ್ಟ್ರ, ಮಾಳ್ವಾ ಹಾಗೂ ಬಿರಾರ್. ಎಸ್ ಮಕ್ಕಳ, ಸೌರಾಷ್ಟ್ರ ಅಂದರೆ ಗುಜರಾತ್ನ ಈ ಭಾಗ, ಸೊ ಗಮನ ಕೊಡಿ. ಹಾಗೆ ಮಾಳ್ವಾ ಮಧ್ಯಪ್ರದೇಶ, ಸೊ ಹಾಗೆ ಕೊಂಕಣ ಅಂದರೆ ಈ ಪಶ್ಚಿಮ ಕರಾವಳಿ ಏನಿದೆ, ಈ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಅಂತ ಹೇಳಿ ಕರೀತಾರೆ ಮಕ್ಕಳ. ಈ ಪಶ್ಚಿಮ ಕರಾವಳಿಯನ್ನು ಕೂಡ ಗೆದ್ಕೊಂಡು ಹಾಗೆ ಬಿರಾರ್ ಪ್ರದೇಶವನ್ನು ಕೂಡ ಗೆದ್ಕೊಂತಾನೆ. ಇದು ಆಗಿನ ಸಂಸ್ಥಾನ ಆಗಿತ್ತು. ಮುಂದೆ ಹೋಗೋಣ. ಎಸ್, ಶಾತವಾಹನರ ಕೊಡುಗೆಗಳು ಏನು ನೋಡ್ತಾ ಹೋಗೋಣ. ಎಸ್, ಇವರ ಧರ್ಮವನ್ನು ನೋಡೋದಾದರೆ ಶಾತವಾಹನರ ಇವರು ವೈದಿಕ ಧರ್ಮವನ್ನು ಪಾಲಿಸುತ್ತಿದ್ದರು. ವೇದಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಅಪಾರವಾದಂತಹ ಆಸಕ್ತಿ ಇತ್ತು. ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಪ್ರಣವೇಶ್ವರ ಎನ್ನುವಂತಹ ಒಂದು ದೇವರು. ಸೊ ಅದನ್ನು ಗಮನಿಸಿ, ಪ್ರಣವೇಶ್ವರ ಈ ದೇವರನ್ನ ಪೂಜಿಸುತ್ತಿದ್ದರು ಎಂದು ನಮಗೆ ಶಾಸನಗಳಿಂದ ತಿಳಿದು ಬರುತ್ತದೆ. ಇದು ಪ್ರಣವೇಶ್ವರ ದೇವಸ್ಥಾನದ ಒಂದು ಚಿತ್ರ. ಮುಂದೆ ನೋಡೋದಾದ್ರೆ ಇವರು ಬೌದ್ಧರಿಗೂ ಕೂಡ ಉದಾರವಾಗಿ ಪ್ರೋತ್ಸಾಹ ನೀಡ್ತಾರೆ. ನೋಡಿ, ಇವರು ವೈದಿಕ ಧರ್ಮದವರಾಗಿದ್ರೂ ಕೂಡ ಬೌದ್ಧ ಧರ್ಮದವರಿಗೂ ಕೂಡ ಸಹಕಾರವನ್ನ ಕೊಡ್ತಾರೆ. ಹಾಗಾಗಿ ಅವರು ನಾಸಿಕ್ನಲ್ಲಿ ಒಂದು ಚೈತ್ಯವನ್ನ, ಹಾಗೆ ಕಾರ್ಲೆ, ಕನ್ಹೇರಿ ಹಾಗೂ ಅಮರಾವತಿ ಎನ್ನುವಂಥ ಒಂದು ಸ್ತೂಪವನ್ನು ಕೂಡ ಇವರು ಕಟ್ತಾರೆ. ಅವರು ಆ ಕಾಲದಲ್ಲಿ ಬೌದ್ಧರಿಗೆ ಸಹಕಾರ ನೀಡ್ತಾ ಇದ್ರು ಅನ್ನೋದನ್ನ ಈ ಆಧಾರಗಳಿಂದ ನಾವು ತಿಳ್ಕೋಬಹುದು. ಮುಂದುವರಿಯೋಣ ಮಕ್ಕಳ. ಎಸ್, ಇವರ ಕಾಲದಲ್ಲಿ ಶಾತವಾಹನರು ಸೂರ್ಯನನ್ನ ಪೂಜೆ ಮಾಡ್ತಾರೆ, ಹಾಗೆ ವಿಷ್ಣುವನ್ನ ಪೂಜೆ ಮಾಡ್ತಾ ಇದ್ರು, ಹಾಗೆ ಗಣೇಶನನ್ನು ಕೂಡ ಪೂಜೆ ಮಾಡ್ತಾ ಇದ್ರು. ಆದರೆ ಈ 3 ದೇವರುಗಳ ಪೂಜೆ ಇವರ ಕಾಲದಲ್ಲಿ ರೂಢಿಯಲ್ಲಿತ್ತು ಎನ್ನುವುದು ನಮಗೆ ತಿಳಿದು ಬಂದಿದೆ. ಅರ್ಥ ಆಯ್ತಲ್ಲ ಮಕ್ಕಳ. ಎಸ್, ಮುಂದೆ ಹೋಗೋಣ. ಶಾತವಾಹನರು ಸಾಹಿತ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟರು? ಒಂದೇ ನೋಡೋದಾದ್ರೆ, ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು. ಪ್ರಶ್ನೆ ಕೇಳ್ತಾರೆ, ಶಾತವಾಹನರ ಆಡಳಿತ ಭಾಷೆ ಯಾವುದು? ವೆರಿ ಗುಡ್, ಪ್ರಾಕೃತ. ಅಷ್ಟೇ ಅಲ್ಲದೆ ಇವರು ಪ್ರಾಕೃತ ಭಾಷೆಯ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಸಿಕ್ಕಿವೆ. ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿ ನೋಡಿದ್ದೀರಾ ಮಕ್ಕಳ ನೀವು? ಬ್ರಾಹ್ಮಿ ಲಿಪಿ ಹೇಗಿದೆ ಅಂತ. ಎಸ್, ಇಲ್ಲಿ ಗಮನಿಸಿ, ಇದು ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥ ಒಂದು ಶಾಸನ ಬರವಣಿಗೆ. ಸೊ ಮುಂದೆ ಹೋಗೋಣ. ನೋಡಿದ್ದೀರಾ? ಎಸ್, ಗುಡ್. ಇಲ್ಲಿ ಹಾಲ ಎಂಬ ರಾಜನು ಒಂದು ಪುಸ್ತಕವನ್ನು ಬರೀತಾರೆ.
ತುಂಬ ಫೇಮಸ್ ಕೂಡ. ಯಾವುದದು? ಗಾಥಾ ಸಪ್ತಶತಿ. ತುಂಬ ಫೇಮಸ್ ಆಗಿರ್ತಕ್ಕಂತಹ ಪುಸ್ತಕ ಇದು. ಪ್ರಾಕೃತ ಭಾಷೆಯಲ್ಲಿದೆ. ಹಾಲನ ಗಾಥಾ ಸಪ್ತಶತಿ. ಮುಂದೆ ಹೋಗೋಣ. ಇವರ ಕಾಲದಲ್ಲೇ ಗುಣಾಢ್ಯ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರು ವಡ್ಢಕಥಾ. ಹಾಗೆ ಸರ್ವವರ್ಮನ ಕಾತಂತ್ರ ವ್ಯಾಕರಣ. ಇಲ್ಲಿ 3 ಪುಸ್ತಕಗಳು ಇಂಪಾರ್ಟೆಂಟು ಶಾತವಾಹನರಲ್ಲಿ, ಕೃತಿಗಳು ಯಾವ್ಯಾವು? ವೆರಿ ಗುಡ್. ಈಗ ತಾನೇ ನೋಡಿದಂತಹ ಹಾಲನ ಗಾಥಾ ಸಪ್ತಶತಿ, ಗುಣಾಢ್ಯನ ವಡ್ಢಕಥಾ, ಹಾಗೆ ಸರ್ವವರ್ಮನ ಕಾತಂತ್ರ ವ್ಯಾಕರಣ. ನೆನ್ಪಿಟ್ಟಿರ್ತೀರಲ್ಲ? ವೆರಿ ಗುಡ್ ಮಕ್ಕಳ. ಮುಂದೆ ಹೋಗೋಣ. ಇವರು ಶಿಕ್ಷಣಕ್ಕೋಸ್ಕರ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾರೆ. ಅಗ್ರಹಾರಗಳಂದರೆ ಇವತ್ತಿನ ಶಾಲೆಗಳು. ನಾವಿವತ್ತು ಶಾಲೆನೇನು ಕಲಿತಾ ಇದ್ವಿ, ಅವರು ಅಲ್ಲಿ ಗುರುಗಳ ಮನೆಗೆ ಹೋಗಿ ಅಗ್ರಹಾರಗಳಲ್ಲಿ ಕಲಿತಾ ಇದ್ರು. ಸೊ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಇವ್ರದ್ದು ಒಂದು ಪ್ರಖ್ಯಾತವಾದಂತಹ ಶಿಕ್ಷಣ ಕೇಂದ್ರ ಇದೆ. ಇವರ ವಾಸ್ತುಶಿಲ್ಪ ನೋಡೋದಾದರೆ, ಅವರು ಕಾಲದಲ್ಲಿ ಚೈತ್ಯ, ವಿಹಾರ, ಸ್ತೂಪಗಳು ರಚನೆಯಾದವು. ಹಾಗಾದರೆ ಚೈತ್ಯ ಅಂದರೆ ಏನು, ವಿಹಾರ ಅಂದರೆ ಏನು, ಸ್ತೂಪ ಅಂದರೆ ಏನು ನೋಡೋಣ. ಎಸ್, ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಬೌದ್ಧ ಅನುಯಾಯಿಗಳೇನಿದ್ದಾರೆ ಅವರು ಪ್ರಾರ್ಥನೆ ಮಾಡುವಂತಹ ಜಾಗ. ಕಾರ್ಲೆಯ ಚೈತ್ಯ ಆಗಲೇ ನಾನು ಫೋಟೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಮುಂದೆ ಹೋಗೋಣ. ಹಾಗಾದರೆ ವಿಹಾರ ಎಂದರೆ ಬೌದ್ಧ ಭಿಕ್ಷುಗಳು ವಾಸಿಸುವ ತಾಣವೇ ವಿಹಾರ. ಚೈತ್ಯ ಗೊತ್ತಾಯಿತು, ವಿಹಾರ ಗೊತ್ತಾಯಿತು. ಮತ್ತು ನೆಕ್ಸ್ಟು ಶಾತವಾಹನರ ಕಾಲದಲ್ಲಿ ಭಾರೀ ಬಂಡೆಗಳನ್ನು ಕೊರೆದು ಚೈತ್ಯ ಮತ್ತು ವಿಹಾರಗಳನ್ನು ನಿರ್ಮಾಣ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಕೊರೆದು ಚೈತ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಆಗಲೇ ನಾಸಿಕ್ನಲ್ಲಿ ನೀವು ಒಂದು ಬಂಡೆಗಲ್ಲಲ್ಲಿ ಕೊರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಗಮನಿಸಿದ್ದೀರಾ. ಮುಂದೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ಕಾರ್ಲೆ ಎಂಬಲ್ಲಿ ಒಂದು ಚೈತ್ಯ ಇದೆ. ಸೊ ಕಾರ್ಲೆಯ ಚೈತ್ಯ ತುಂಬ ಸುಂದರವಾಗಿದೆ, ಹಾಗೆ ತುಂಬ ದೊಡ್ಡದು ಕೂಡ ಆಗಿದೆ. ಇದನ್ನು ಗಮನಿಸಿ. ಇದು ಬೌದ್ಧರ ಪ್ರಾರ್ಥನಾ ಮಂದಿರ. ಹಾಗೆ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿರ್ತಕ್ಕಂತಹ ವಿಹಾರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಮಕ್ಕಳ. ಮುಂದೆ ನೋಡೋಣ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ. ಆವಾಗಲೇ ಸ್ತೂಪ ಅಂದ್ರೆ ಏನು ಅಂತ ಕೇಳಿದ್ವಲ್ಲ. ಸೊ ಇದೇ ಸ್ತೂಪ, ಅಮೃತಶಿಲೆಯಲ್ಲಿ ಕಟ್ಟಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪ. ಮುಂದೋಗೋಣ ಮಕ್ಕಳ. ಕರ್ನಾಟಕದಲ್ಲಿ ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಅಂತ ಒಂದು ಪ್ರದೇಶ ಇದೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲೂ ಕೂಡ ಒಂದು ಪ್ರದೇಶ ಇದೆ. ಸೊ ಅಲ್ಲಿ ನಾವು ಕಾಣಬಹುದು ಕರ್ನಾಟಕದಲ್ಲೂ ಶಾತವಾಹನರು ಇದ್ರು ಅನ್ನೋದಕ್ಕೆ. ಸೊ ಕನಗನಹಳ್ಳಿ ಸ್ತೂಪದ ಅವಶೇಷಗಳು ಹಾಳಾಗಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಮುಂದೆ ನೋಡಿದ್ರೆ ವ್ಯಾಪಾರ ಮತ್ತು ಪಟ್ಟಣಗಳು. ಶಾತವಾಹನರ ಆಳ್ವಿಕೆಯ ಕಾಲ ಆರ್ಥಿಕ ಸಮೃದ್ಧಿಯ ಕಾಲ. ಯಾಕಪ್ಪ ಅಂತ ಅಂದ್ರೆ, ಯಾಕೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅತ್ಯಂತ ಹೆಚ್ಚಿನದಾಗಿ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆ ಇತ್ತು. ಕೇವಲ ಶಾತವಾಹನರಲ್ಲಿ ಅಷ್ಟೇ ಅಲ್ಲದೆ ಹೊರಗಿನಿಂದಲೂ ಕೂಡ ವ್ಯಾಪಾರಸ್ಥರು ಬಂದು ಹೋಗ್ತಾ ಇದ್ರು. ಹಾಗಾಗಿ ಇವರ ವ್ಯಾಪಾರ ಅತ್ಯಂತ ಹೆಚ್ಚಿನದಾಗಿ ಚೆನ್ನಾಗಿ ನಡೀತಾ ಇತ್ತು. ಹಾಗೆ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ವು. ಅಂತಹ ಪಟ್ಟಣಗಳನ್ನ ನಿಗಮಗಳು ಅಂತ ಕರೀತಾ ಇದ್ರಂತೆ. ಚೆನ್ನಾಗಿ ನೆನ್ಪಿಟ್ಕೊಬೇಕು. ವ್ಯಾಪಾರಿ ಕೇಂದ್ರಗಳನ್ನ ಏನಂತ ಕರೀತಾ ಇದ್ರು? ನಿಗಮಗಳು ಅಂತ ಕರೀತಾ ಇದ್ರು. ಮಹಾರಾಷ್ಟ್ರದ ಪೈಠಾಣ್, ಕಾರ್ಲೆ, ಕನ್ಹೇರಿ ಮತ್ತು ಜುನಾರ್, ನಾಸಿಕ್ ಪ್ರಮುಖ ಪಟ್ಟಣಗಳು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಇಲ್ಲಿನ ಪ್ರಮುಖ ಪಟ್ಟಣ ಅಂದರೆ ನಿಗಮ ಆಗಿದ್ವು. ಸೊ ಇವು ನೆನಪಿಡ್ಬೇಕು ನಿಮಗೆ. ಆಂಧ್ರ ಪ್ರದೇಶದಲ್ಲಿ ಧನ್ಯ ಕಟಕ ನೋಡಿ. ಮಹಾರಾಷ್ಟ್ರದಲ್ಲಿ ಪೈಠಾಣ, ಕಾರ್ಲೆ, ಕನ್ಹೇರಿ, ಜುನ್ಹಾರ್, ನಾಸಿಕ್ ನಿಗಮಗಳು. ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಇಲ್ಲಿರ್ತಕ್ಕಂತಹ ನಿಗಮ. ಹಾಗೆ ಆಂಧ್ರ ಪ್ರದೇಶದ ಧನ್ಯ ಕಟಕ ಅಥವಾ ಧರಣಿ ಕೋಟೆ ಅಂತಲೂ ಕೂಡ ಕರೀತಾರೆ. ಪಟ್ಟಣಗಳಲ್ಲಿ ಶ್ರೇಣಿ ಎನ್ನುವಂತಹ ಸಂಘಗಳಿರ್ತವೆ. ಹೌದಾ? ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗೋಸ್ಕರ, ಹೌದಾ, ತಮಗೇನಾದರೂ ಸಮಸ್ಯೆ ಬಂದರೆ ಅದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೋಸ್ಕರ ಕಟ್ಟಿಕೊಂಡಂತಹ ಸಂಘಗಳು ಅಂತ ಹೇಳಿ ಕರಿಬಹುದು. ಹಾಗೆ ಧಾನಿಕ ಶ್ರೇಣಿ ಎನ್ನುವುದು ಧಾನ್ಯ ವ್ಯಾಪಾರಿಗಳ ಸಂಘ. ಹೌದಾ? ಧಾನ್ಯಗಳನ್ನು ವ್ಯಾಪಾರ ಮಾಡೋರೆಲ್ಲ ಒಂದು ಸಂಘ, ಅದರ ಹೆಸರು ಧಾನಿಕ ಶ್ರೇಣಿ. ಹಾಗೆ ಗಾಣಿಗ ಶ್ರೇಣಿ, ಕಮ್ಮಾರ ಶ್ರೇಣಿ, ಕಂಚುಗಾರ ಶ್ರೇಣಿ, ಕಂಬಾರ ಶ್ರೇಣಿ, ಹೀಗೆ ಹಲವು ಕಸುಬುದಾರರು ತಮ್ಮದೇ ಆದಂತಹ ಶ್ರೇಣಿಗಳನ್ನು, ಸಂಘಗಳನ್ನು ಕಟ್ಕೊಂಡಿದ್ರು. ಮುಂದೆ ಹೋಗೋಣ. ಎಸ್,
ಶ್ರೇಣಿಗೊಬ್ಬ ಹಿರಿಯನಿದ್ದ, ಅವನನ್ನು ಶ್ರೇಷ್ಠಿ ಅಂತ ಕರಿತಾ ಇದ್ರು. ಶ್ರೇಷ್ಠಿಗಳು ಶ್ರೀಮಂತರಾಗಿರ್ತಾರೆ. ಅಂತಹ ಓರ್ವ ಶ್ರೇಷ್ಠಿ ಒಂದು ದೇವಾಲಯವನ್ನ ಕಟ್ತಾನೆ. ದೇವಾಲಯ ಅನ್ನೋದಕ್ಕಿಂತ ಪ್ರಾರ್ಥನಾ ಮಂದಿರವನ್ನ ಕಟ್ತಾನೆ. ಅದೇ ಆಗ್ಲೇ ನೋಡಿದ್ವಲ್ಲ, ಕಾರ್ಲೆಯ ಖ್ಯಾತ ಚೈತ್ಯ, ಕಾರ್ಲೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಎತ್ತಿನ ಬಂಡಿ, ಕತ್ತೆ, ಕುದುರೆ ಮೊದಲಾದವುಗಳು ಒಳನಾಡಿನ ಸರಕು ಸಾಗಾಣೆಯ ಸಾಧನಗಳಾಗಿದ್ದವು ಇವ್ರ ಕಾಲದಲ್ಲಿ, ಸರಕುಗಳನ್ನ. ಸೊ ಅದರ ಉಬ್ಬು ಶಿಲ್ಪದ ಒಂದು ಚಿತ್ರವನ್ನು ನೀವು ನೋಡಬಹುದು. ಮುಂದೆ ಹೋಗೋಣ ಮಕ್ಕಳ. ಸಾಮ್ರಾಜ್ಯದ ಪೂರ್ವ ಪಶ್ಚಿಮ ಕರಾವಳಿ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ಕೂಡ ನಡೀತಾ ಇತ್ತು. ಆವಾಗಲೇ ತೊಳೆದೆ ಕೊಂಕಣ ತೀರ, ಹೌದಾ? ಸೊ ಹಾಗೆ ಪೂರ್ವ ತೀರಗಳಲ್ಲೂ ಕೂಡ ವ್ಯಾಪಾರ ನಡೀತಾ ಇತ್ತು. ಹಾಗೆ ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಉತ್ತಮವಾಗಿತ್ತು ಅಂತ ಹೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ ಮಕ್ಕಳ. ಇಲ್ಲಿಯವರೆಗೂ ಶಾತವಾಹನರ ಗೌತಮಿಪುತ್ರ ಶಾತಕರ್ಣಿ ಹಾಗೂ ಅವರ ಕೊಡುಗೆಗಳನ್ನ ನೋಡಿದ್ವಿ. ಅರ್ಥ ಆಗಿದೆಯಲ್ವಾ ಮಕ್ಕಳ? ಎಸ್, ಈಗ ಮುಂದೆ ಯಾರಿಗೋಗೋಣ? ಎಸ್, ವೆರಿ ಗುಡ್. ಯಾರು? ಕದಂಬರು. ಸೊ ಕದಂಬರ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮ್ಯಾಪ್ ಅಂದರೆ ನಕ್ಷೆ. ಸೊ ಏನು ಈ ಕಲರ್ ಮಾಡಿದ್ದೀವಲ್ವಾ, ವಿಶೇಷವಾದಂತಹ ಆ ಕಲ್ಲರ್ನಲ್ಲಿ ಬಂದಿರತಕ್ಕಂತಹ ಆ ಬಣ್ಣದಲ್ಲಿ ಕಾಣುವಂತಹ ಮ್ಯಾಪ್ ಏನಿದೆ, ಇದು ಕದಂಬರ ಕಾಲಕ್ಕೆ ಸಂಬಂಧಿಸಿದಂತಹ ಪ್ರದೇಶಗಳು. ಮುಂದೆ ನೋಡೋಣ. ಎಸ್, ಕದಂಬ ಮನೆತನ ಕನ್ನಡದ ಮೊದಲ ರಾಜ ಮನೆತನ. ಕನ್ನಡದವರೇ ಫಸ್ಟು ರಾಜಮನೆತನ ಕಟ್ತಾರೆ, ಸಾಮ್ರಾಜ್ಯವನ್ನು ಕಟ್ತಾರೆ. ಆ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಕದಂಬರು. ಸೊ ಇವರು ಶಾತವಾಹನರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬರ್ತಾರೆ. ಸೊ ಕದಂಬ ಮನೆತನದ ಸ್ಥಾಪಕ ಯಾರಂದರೆ ಮಯೂರ ವರ್ಮ. ಈತನ ಹೆಸರು ಚೆನ್ನಾಗಿ ನೆನ್ಪಿಟ್ಕೊಳ್ಳಿರಿ. ಕನ್ನಡದ, ಹೌದಾ, ಮೊದಲ ರಾಜಮನೆತನ. ಸೊ ಅದರ ಸ್ಥಾಪಕ ಇವರಾಗಿರೋದ್ರಿಂದ ಇವ್ರನ್ನ ನಾವು ನೆನ್ಪಿಟ್ಕೋಬೇಕು, ಮಯೂರ ವರ್ಮ. ಸೊ ಚಿತ್ರವನ್ನು ಗಮನಿಸಿ, ಮಯೂರ ವರ್ಮ ಅವರ ಭಾವಚಿತ್ರ. ಸೊ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಕದಂಬರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗುತ್ತೆ. ಸೊ ಯಾವುದು ಕದಂಬರ ರಾಜಧಾನಿ? ಬನವಾಸಿ. ಸೊ ಈ ಮನೆತನದ ಲಾಂಛನ ಸಿಂಹ. ಅಂದರೆ ಈ ಸಾಮ್ರಾಜ್ಯದವರು ತಮ್ಮದೇ ಆದಂಥ ಒಂದು ಲಾಂಛನವನ್ನು ಹೊಂದಿದ್ರು, ಚಿಹ್ನೆಯನ್ನು ಹೊಂದಿದ್ರು. ಆ ಚಿಹ್ನೆ ಯಾವುದಪ್ಪ ಅಂತ ಅಂದರೆ ಸಿಂಹ. ಮುಂದೆ ಹೋಗೋದಾದರೆ ಮಯೂರ ವರ್ಮ ಇವರ ಸಾಧನೆಗಳನ್ನು ನೋಡ್ತಾ ಹೋಗೋಣ. ಮಯೂರ ವರ್ಮ ಕ್ಷತ್ರಿಯ ಅಲ್ಲ. ನಿಮಗೆ ಗೊತ್ತು, ರಾಜರೆಲ್ಲ ಕ್ಷತ್ರಿಯರು, ಆದರೆ ಈತ ಕ್ಷತ್ರಿಯರಲ್ಲ, ಈತ ಬ್ರಾಹ್ಮಣ. ನೋಡಿ, ಬ್ರಾಹ್ಮಣನಾದ ಮಯೂರ ವರ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಕಂಚಿಗೆ ಬಂದಿರ್ತಾರೆ. ಸೊ ಅಲ್ಲಿ ಪಲ್ಲವರ ಆಡಳಿತ ಇರುತ್ತೆ. ಪಲ್ಲವರ ಅಶ್ವಸೇನಾಧಿಕಾರಿಯಿಂದ ಅವಮಾನವಾಗುತ್ತೆ. ಏನು ಅವಮಾನ ಆಗುತ್ತೆ? ಏನಿಲ್ಲ ಮಕ್ಕಳ, ನದಿಯ ತೀರದಲ್ಲಿ ಮಯೂರ ವರ್ಮ ಸ್ನಾನ ಮಾಡಿ ಶುಚಿಯಾಗಿರ್ತಕ್ಕಂತಹ ಮಡಿಯಾದ ವಸ್ತ್ರವನ್ನು ಏನು ಮಾಡಿರ್ತಾರೆ? ಒಣಗಾಕಿರ್ತಾರೆ. ಸೊ ಒಣಗಾಕಿರುವಂತಹ ಬ್ರಾಹ್ಮಣರ ಬಟ್ಟೆಯ ಮೇಲೆ ಪಲ್ಲವರ ಅಶ್ವಸೇನಾಧಿಕಾರಿಗಳು ಏನು ಮಾಡ್ತಾರೆ? ಕುದುರೆಗಳನ್ನು ಆ ಬಟ್ಟೆಯ ಮೇಲೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದರಿಂದ ಅವಮಾನಿತನಾದಂತಹ ಮಯೂರ ವರ್ಮ ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾಗಲು ಹೊರಟಿ ಅಲ್ಲಿರ್ತಕ್ಕಂತಹ ಗುಡ್ಡಗಾಡಿನ ಜನರನ್ನೆಲ್ಲ ಒಂದುಗೂಡಿಸಿ ಪಲ್ಲವರ ವಿರುದ್ಧ ಜಯವನ್ನು ಸಾಧಿಸ್ತಾನೆ. ಆನಂತರ ಪಲ್ಲವರು ಇವನ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಈತನನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಅವನ ರಾಜ್ಯತ್ವವನ್ನೇ ಒಪ್ಕೊಂಡು ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ಕೊಡ್ತಾರೆ. ಇದು ಈತನ ಇತಿಹಾಸ. ಎಸ್, ಅರ್ಥ ಆಯ್ತಲ್ಲ ಮಕ್ಕಳ ಮಯೂರವರ್ಮನ ಕತೆ. ಸೊ ಮುಂದೆ ಹೋಗೋಣ. ಎಸ್, ಮಯೂರವರ್ಮನು ಚಿತ್ರದುರ್ಗದ ಸಮೀಪ ಚಂದ್ರವಳ್ಳಿಯಲ್ಲಿ ಒಂದು ಕೆರೆಯನ್ನು ಕೂಡ ಕಟ್ಟಿಸ್ತಾನೆ. ಸೊ ಈಗ ಗೊತ್ತಾಗುತ್ತೆ, ಈತ ರೈತರಿಗೋಸ್ಕರ, ನೀರಾವರಿಗೋಸ್ಕರ ಏನು ಮಾಡ್ತಾನೆ? ಕೆರೆಯನ್ನು ಕಟ್ಟಿಸಿ ರೈತರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಮುಂದೆ ನೋಡೋಣ. ನೆಕ್ಸ್ಟ್, ಮಯೂರವರ್ಮನ ನಂತರ ಬಂದ ಕದಂಬ ಅರಸರು ಯಾರಪ್ಪ ಅಂದರೆ ಕಾಕುಸ್ಥವರ್ಮ. ಮಯೂರವರ್ಮನ ನಂತರ ಕಾಕುಸ್ಥವರ್ಮ ಬರ್ತಾರೆ. ಈ ಕಾಕುಸ್ಥವರ್ಮನ ಕಾಲದಲ್ಲಿ ಒಂದು ಫೇಮಸ್ ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಸುಮಾರು ಸತಿ ಪ್ರಶ್ನೆ ಆಗಿದೆ. ಇದು ಹಾಸನ ಜಿಲ್ಲೆಯಲ್ಲಿ ಈಗ ಇರತಕ್ಕಂತಹದ್ದು. ಸೊ ಹಲ್ಮಿಡಿ ಶಾಸನ ಇವನ ಕಾಲದ್ದು. ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಶಾಸನ ಎಂದು ಗುರುತಿಸಲಾಗಿದೆ. ಕನ್ನಡದ ಮೊದಲ ಶಾಸನ ಯಾವುದು? ಎಸ್, ಹಲ್ಮಿಡಿ ಶಾಸನ. ಕಾಕುತ್ಸವರ್ಮ ಉತ್ತರ ಭಾರತದ ಪ್ರಸಿದ್ಧ ಗುಪ್ತ ಮನೆತನದ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿದ್ದನು. ದಕ್ಷಿಣ ಭಾರತದಲ್ಲಿ ಏನು ಕದಂಬ ಸಾಮ್ರಾಜ್ಯ ಇತ್ತು, ಉತ್ತರ ಭಾರತದಲ್ಲಿ
ಗುಪ್ತ ಮನೆತನ ಆಡಳಿತದಲ್ಲಿತ್ತು. ಸೊ ಅವ್ರ ಜೊತೆ ಉತ್ತಮವಾದಂತಹ ವಿವಾಹ ಸಂಬಂಧವನ್ನು ಹೊಂದಿದ್ದ ಎಂದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ನೆಕ್ಸ್ಟ್ ಕದಂಬರ ಕೊಡುಗೆಗಳು ಏನೇನು ನೋಡ್ತಾ ಹೋಗೋಣ. ಕದಂಬರ ಧರ್ಮ. ಕದಂಬರು ಶೈವರಾಗಿದ್ದರು. ಏನು ಹೇಳಿ, ಶೈವ ಅಂದರೆ ಇನ್ನೇನಿಲ್ಲ ಮಕ್ಕಳ, ಶಿವನ ಆರಾಧಕರು, ಶಿವನನ್ನು ಪೂಜೆ ಮಾಡ್ತಕ್ಕಂತಹ ಧರ್ಮವೇ ಶೈವ ಧರ್ಮ. ಸೊ ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಪ್ರಣವೇಶ್ವರ ದೇವರು, ಹಾಗೆ ಬನವಾಸಿಯ ಮಧುಕೇಶ್ವರ ದೇವರನ್ನು ಇವರು ಪೂಜೆ ಮಾಡ್ತಾ ಇದ್ರು. ಪ್ರಣವೇಶ್ವರ ಹಾಗೂ ಮಧುಕೇಶ್ವರ ಕದಂಬರ ಆರಾಧ್ಯ ದೇವರಾಗಿದ್ರು. ಮುಂದೆ ನೋಡೋಣ. ಅಲ್ಲದೆ ತಾಳಗುಂದದ ಏನು ನೋಡಿದ್ರಲ್ಲ, ತಾಳಗುಂದದ ಪ್ರಣವೇಶ್ವರ ದೇವಾಲಯ, ಈ ಪ್ರಣವೇಶ್ವರ ಲಿಂಗ ಇದು ಕರ್ನಾಟಕದ ಪ್ರಾಚೀನ ಶಿವಲಿಂಗವಾಗಿದೆ. ಸೊ ಕರ್ನಾಟಕದ ಅತ್ಯಂತ ಹಳೆಯ ಶಿವಲಿಂಗ ಯಾವುದಪ್ಪ ಅಂದರೆ ತಾಳಗುಂದದ ಪ್ರಣವೇಶ್ವರ. ಮುಂದೆ ಬೌದ್ಧ ಮತ್ತು ವೈಷ್ಣವ ಧರ್ಮಗಳನ್ನು ಇವರು ಗೌರವಿಸ್ತಾ ಇದ್ರು. ಆ ಮೂಲಕ ಧರ್ಮ ಸಹಿಷ್ಣೆಯನ್ನು ಕಾಪಾಡಿದ್ರು. ಅಂದರೆ ಧರ್ಮ ಸಹಿಷ್ಣುತೆ ಅಂದರೆ ಎಲ್ಲ ಧರ್ಮಗಳಿಗೂ ಕೂಡ ಗೌರವವನ್ನು ಕೊಡ್ತಿದ್ದಂತಹವರು ಅಂತ. ಮುಂದೆ ಹೋಗೋಣ. ಎಸ್, ಇವರ ಸಾಹಿತ್ಯ ಮತ್ತು ಶಿಕ್ಷಣವನ್ನು ನೋಡೋದಾದರೆ ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ, ಕನ್ನಡ 3 ಭಾಷೆಗಳು ಪ್ರಚಲಿತದಲ್ಲಿದ್ದವು. ಪ್ರಾಕೃತನೂ ಗೊತ್ತಿತ್ತು, ಸಂಸ್ಕೃತನೂ ತಿಳಿದಿತ್ತು ಅವರಿಗೆ, ಹಾಗೆ ಕನ್ನಡ ಕೂಡ ಮಾತನಾಡ್ತಾ ಇದ್ರು. ಯಾಕಂದರೆ ಮೊದಲೇ ಹೇಳಿದ್ದೀವಿ, ಇದು ಕನ್ನಡದ ರಾಜ ಮನೆತನ. ಮುಂದೆ ನೋಡೋದಾದರೆ ಕದಂಬರ ಹೆಚ್ಚಿನ ಶಾಸನಗಳು ಸಂಸ್ಕೃತದಲ್ಲಿ ಸಿಕ್ಕಿದವೆ. ಸೊ ಇವರ ಕಾಲದಲ್ಲಿ ಜನರ ಭಾಷೆ ಕನ್ನಡ ಆಗಿತ್ತು. ಕನ್ನಡವು ಸಾಹಿತ್ಯ ಭಾಷೆಯಾಗಿ ರೂಪುಗೊಳ್ಳತೊಡಗಿತ್ತು. ಈ ಪರಿವರ್ತನೆಯನ್ನು ನಾವು ಹಲ್ಮಿಡಿ ಶಾಸನದಲ್ಲಿ ನಾವು ಕಾಣಬಹುದು. ಹಲ್ಮಿಡಿ ಶಾಸನದಲ್ಲಿ ಕೆಲವು ಪದಗಳು ಕನ್ನಡದಲ್ಲಿವೆ. ಮುಂದೆ ಕದಂಬರ ಕಾಲದಲ್ಲಿ ಅಗ್ರಹಾರ ಮತ್ತು ಘಟಿಕ ಸ್ಥಾನಗಳು ಶಿಕ್ಷಣದ ಕೇಂದ್ರಗಳಾಗಿದ್ವು. ಸೊ ಆಗ್ಲೇ ಹೇಳಿದೆ, ಅಗ್ರಹಾರಗಳು ಶಾಲೆಗಳಾಗಿದ್ದರೆ ಘಟಿಕ ಸ್ಥಾನಗಳು ಯೂನಿವರ್ಸಿಟಿಗಳು ಅಂದರೆ ವಿಶ್ವವಿದ್ಯಾಲಯಗಳು ಆಗಿರ್ತಾ ಇದ್ವು. ತಾಳಗುಂದ ಇವರ ಕಾಲದ ಅಗ್ರಹಾರ, ಹಾಗೆ ಕಾಂಚಿ ಇವರ ಕಾಲದ ಘಟಿಕ ಸ್ಥಾನ ಆಗಿತ್ತು. ಮುಂದೆ ಹೋಗೋಣ. ಎಸ್, ಇವರ ವಾಸ್ತುಶಿಲ್ಪ ಇವರ ಕಾಲದಲ್ಲಿ ರಚನೆಯಾದಂತಹವು ಯಾವಪ್ಪ ಅಂದರೆ, ಒಂದು ಕಾದರೋಳಿಯ ಶಂಕರ ದೇವಾಲಯ, ನೆಕ್ಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥದ್ದು, ಹಾಗೆಯೇ ಹಲಸಿಯಲ್ಲಿರ್ತಕ್ಕಂತಹ ಒಂದು ಜೈನ ಬಸದಿ, ಹಾಗೆ ಬನವಾಸಿಯ ಮಧುಕೇಶ್ವರ ದೇವಾಲಯ. ಎಸ್, ಮಧುಕೇಶ್ವರ ದೇವಾಲಯವನ್ನು ನಾವಿಲ್ಲಿ ನೋಡೋಣ. ಇವು ಕದಂಬರ ಕಾಲದಲ್ಲಿ ರಚನೆಯಾದಂತಹ ವಾಸ್ತುಶಿಲ್ಪಗಳು. ಮುಂದೆ ಹೋಗೋಣ ಮಕ್ಕಳ. ವೆರಿ ಗುಡ್. ಇಲ್ಲಿಯವರೆಗೂ ನಾವು ಕದಂಬರ ಮಯೂರವರ್ಮ ಹಾಗೂ ಕದಂಬರ ಸಾಧನೆಗಳನ್ನು ತಿಳಿದ್ವಿ. ಮುಂದೆ ಹೋಗೋಣ ಮಕ್ಕಳ. ಎಸ್, ಅರ್ಥ ಆಗಿದೆ ಅಲ್ವಾ? ಗಂಗರು. ಸೊ ನಾವಿಲ್ಲಿ ಏನು ಬಣ್ಣ ಮಾಡಿದ್ದೀವಿ, ಈ ಭಾಗವನ್ನು ಗಮನಿಸ್ತಾ ಇದ್ದೀರಲ್ವಾ? ಸೊ ಇದು ಗಂಗರ ಕಾಲಕ್ಕೆ ಸೇರಿದಂತಹ ಸಾಮ್ರಾಜ್ಯ. ಸೊ ಗಂಗ ಸಾಮ್ರಾಜ್ಯಕ್ಕೆ ಸೇರಿದಂತಹ ಭಾಗ. ಮುಂದೆ ಹೋಗೋಣ ಮಕ್ಕಳ. ಮುಂದೆ ಹೋಗೋದಾದರೆ ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿರುವಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರೇ ಗಂಗರು. ಕದಂಬರು ಅವಾಗಲೇ ಹೇಳಿದಂಗೆ ವಾಯುವ್ಯ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದ್ರೆ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರೇ ಗಂಗರು. ಸೊ ಮುಂದುವರೆದು ಇವರು ಕೃಷಿಯ ಮೂಲದವರು. ಇವ್ರದ್ದು ಮೇಯ್ನ್ ಕೆಲಸ, ಇವರ ಕಸುಬು ಕೃಷಿ. ಸೊ ಹಾಗಾಗಿ ದೀರ್ಘಕಾಲ ಆಡಳಿತ ಮಾಡಿದಂತಹ ರಾಜಮನೆತನ. ಇವರ ರಾಜಧಾನಿಗಳು 3 ಆಕ್ಚುಯಲಿ. ಸೊ ಯಾವ್ಯಾವು? ಕೋಲಾರ, ಅದನ್ನು ಕೋಲಾಲಪುರ ಅಂತ ಕರೀತಾರೆ, ತಲಕಾಡು ತಲವನಪುರ ಅಂತ ಕರೀತಾರೆ, ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಮಣ್ಣೆ ಕೂಡ ಇವರ ರಾಜಧಾನಿ ಆಗಿತ್ತು. ಮುಂದೆ ಹೋಗೋಣ ಮಕ್ಕಳ. ಎಸ್, ಕೊಂಗಣಿ ವರ್ಮ ಗಂಗ ಮನೆತನದ ಸ್ಥಾಪಕ. ಮದಗಜ ಇವರ ಲಾಂಛನ ಆಗಿತ್ತು. ಸೊ ಚಿತ್ರವನ್ನು ಗಮನಿಸಿ, ಮದಿಸಿದ ಆನೆ ಗಂಗರ ಗುರುತು, ಚಿಹ್ನೆ. ಮುಂದೆ ನೋಡೋದಾದರೆ ಗಂಗರಲ್ಲಿ ಪ್ರಸಿದ್ಧ ರಸ ದುರ್ವಿನೀತ. ಕೊಂಗಣಿ ವರ್ಮ ಸ್ಥಾಪಕನಾದರೂ ಕೂಡ ದುರ್ವಿನೀತ ಅತ್ಯಂತ ಪ್ರಸಿದ್ಧ ದೊರೆ. ಸೊ ದುರ್ವಿನೀತನ ಸಾಧನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳ. ಸುಮಾರು 1500 ವರ್ಷಗಳ ಹಿಂದೆ ಆಡಳಿತ ಮಾಡಿದ ದುರ್ವಿನೀತ ವೀರ, ಅದರ ಜೊತೆಗೆ ವಿದ್ವಾಂಸ ಕೂಡ, ಪಂಡಿತ ಕೂಡ ಆಗಿದ್ದ. ಅಂದರೆ ತುಂಬ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಆಸಕ್ತಿ ಇತ್ತು. ಅವನ ತಾಯಿ ಜ್ಯೇಷ್ಠಾದೇವಿ ಪುನ್ನಾಟ ರಾಜಮನೆತನಕ್ಕೆ ಸೇರಿದಂತಹವರು. ಪುನ್ನಾಟ ರಾಜಮನೆತನಕ್ಕೆ ಸೇರಿದಂತಹ ಜ್ಯೇಷ್ಠಾದೇವಿಯ ತಂದೆ ತಾಯಿಗಳಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ ಪುನ್ನಾಟ ರಾಜ್ಯವೂ ಕೂಡ ದುರ್ವಿನೀತನಿಗೆ ದೊರೆಯುತ್ತದೆ. ಸೊ ಪುನ್ನಾಟ ರಾಜ್ಯವನ್ನು ಕೂಡ ದುರ್ವಿನೀತನೇ ಆಡಳಿತವನ್ನು ಮಾಡ್ತಾನೆ. ಮುಂದುವರಿಯೋದಾದರೆ ನೆರೆಯ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಸೋಲಿಸ್ತಾನೆ ಗಂಗರಾಜ್ಯವನ್ನು ವಿಸ್ತಾರ ಮಾಡ್ತಾನೆ.
ಮುಂದೆ ಈತ ಕೂಡ ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನು ಕಟ್ಟಿಸ್ತಾರೆ. ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ವಿದ್ವಾಂಸ ಯಾರಪ್ಪ ಅಂದರೆ ದುರ್ವಿನೀತ. ಈತ 2 ಉನ್ನತವಾದಂತಹ ಕೃತಿಗಳ ರಚನೆಗೆ ಕಾರಣಕರ್ತನಾಗ್ತಾನೆ. ಯಾರಪ್ಪ ಅಂದರೆ ಸಂಸ್ಕೃತ ಕವಿ ಭಾರವಿ. ಈತ ಒಂದು ಪುಸ್ತಕ ಬರೀತಾನೆ, ಯಾವುದು? ಕಿರಾತಾರ್ಜುನೀಯ. ಈ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯ ಬರೀತಾನೆ. ಭಾಷ್ಯ ಅಂದರೆ ವಿಮರ್ಶೆ. ಹಾಗೆ ಗುಣಾಢ್ಯನ ಒಡ್ಡಕಥಾ, ಗುಣಾಢ್ಯ ಒಂದು ಪುಸ್ತಕ ಬರೀತಾನೆ ಒಡ್ಡಕಥಾ ಅಂತ, ಅದನ್ನು ಸಂಸ್ಕೃತಕ್ಕೂ ಕೂಡ ಭಾಷಾಂತರಿಸ್ತಾರೆ. ಮುಂದೆ ನೋಡೋಣ ಮಕ್ಕಳ. ಎಸ್, ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತನೂ ಕೂಡ ಒಬ್ಬ. ಈತ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ ಹೀಗಂತ, ಏನಂತ? ಗದ್ಯ ಬರಹಗಾರರಲ್ಲಿ ದುರ್ವಿನೀತನೂ ಕೂಡ ಪರಿಣತಿಯನ್ನ ಪಡೆದಿದ್ದ ಅಂತ ಹೇಳಿ ಶ್ರೀ ವಿಜಯ ತನ್ನ ಕೃತಿ ಕವಿರಾಜ ಮಾರ್ಗ ಅಂದರೆ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲೂ ಕೂಡ ಹೇಳ್ತಾರೆ. ಮುಂದುವರಿಯೋದಾದರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ. ಸೊ ಚೆನ್ನಾಗಿ ನೆನಪಿರಲಿ, ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ನೀವು ಬರೆಯುವಂಥ ಪರೀಕ್ಷೆಗಳಲ್ಲಿ ಇದನ್ನು ಆವಾಗವಾಗ ಕೇಳ್ತಾ ಇರ್ತಾರೆ. ಮುಂದೆ ಹೋಗೋಣ. ದುರ್ವಿನೀತನ ನಂತರ ಬಂದಂತಹ ಅರಸ ಶ್ರೀ ಪುರುಷ. ಸೊ ಆತನ ನಂತರ ರಾಚಮಲ್ಲ, ಇವರು ಕೂಡ ಪ್ರಮುಖರು. ಸೊ ಶ್ರೀ ಪುರುಷ ಕೂಡ ದುರ್ವಿನೀತನಂತೆ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿಸ್ತಾನೆ. ಅದರಲ್ಲಿ ಒಂದು ದೊಡ್ಡ ಕೆರೆ ಯಾವುದಪ್ಪ ಅಂದರೆ ಕುಣಿಗಲ್ ಕೆರೆ. ಕುಣಿಗಲ್ನಲ್ಲಿರ್ತಕ್ಕಂತಹ ದೊಡ್ಡ ಕೆರೆ. ಸೊ ಈ ಕೆರೆಯ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕವಿಗಳು ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಹೌದಾ? ಎಷ್ಟು ಚೆನ್ನಾಗಿದೆ ಅಲ್ಲ? ಎಸ್, ಜಾನಪದಗಾರರು ಪ್ರಸಿದ್ಧವಾದಂತಹ ಈ ಕೆರೆಯನ್ನ ತಮ್ಮದೇ ಆದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದುವರಿಯೋಣ ಮಕ್ಕಳ. ಎಸ್, ಶ್ರೀ ಪುರುಷನ ನಂತರ ಅಧಿಕಾರಕ್ಕೆ ಬಂದವನು ಯಾರು? ರಾಚಮಲ್ಲ. ಸೊ ಈ ರಾಚಮಲ್ಲನಿಗೆ ಒಬ್ಬ ಪ್ರಧಾನಿ ಇರ್ತಾನೆ. ಆ ಪ್ರಧಾನಿಯ ಹೆಸರು ಚಾವುಂಡರಾಯ. ಈತನ ಕೊಡುಗೆ ಅಮೋಘ. ಯಾಕಂದರೆ ವಿಶ್ವ ಪ್ರಸಿದ್ಧ ಗೊಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಿಸ್ತಾನೆ. ಇಲ್ಲಿ ಚಾವುಂಡರಾಯನ ಹೆಸರಿನ ಒಂದು ಬಸದಿಯನ್ನೂ ಕೂಡ ಕಟ್ಟಿಸ್ತಾರೆ. ಸೊ ಚಿತ್ರವನ್ನು ಗಮನಿಸಿ, ಚಾವುಂಡರಾಯನಿಂದ ನಿರ್ಮಾಣವಾದಂತಹ ಗೊಮ್ಮಟೇಶ್ವರ ಪ್ರತಿಮೆ. ಮುಂದುವರಿಯೋಣ ಮಕ್ಕಳ. ಎಸ್ ಮಕ್ಕಳ, ಇಲ್ಲಿವರೆಗೂ ನಾವು ಗಂಗರ ಆಡಳಿತವನ್ನು ನೋಡಿದ್ವಿ ಅಲ್ಲ. ಈಗ ಅವರ ಕೊಡುಗೆಗಳೇನು ಅಂತ ನೋಡ್ತಾ ಹೋಗೋಣ. ಅವರ ಧರ್ಮವನ್ನು ನೋಡೋಣ. ಗಂಗಾ ಅರಸರು ಜೈನ ಧರ್ಮ ಮತ್ತು ವೈದಿಕ ಧರ್ಮಗಳೆರಡಕ್ಕೂ ಪ್ರೋತ್ಸಾಹವನ್ನು ಕೊಡ್ತಾರೆ. ಸೊ ಹಾಗೆ ಅವರ ಅರಸರು ವೈಷ್ಣವ ಮತವನ್ನು ಅವಲಂಬಿಸಿರ್ತಾರೆ, ಅಂದರೆ ವಿಷ್ಣುವನ್ನು ಪೂಜೆ ಮಾಡ್ತಕ್ಕಂತಹವರು. ಗಂಗರ ರಾಜ್ಯದಲ್ಲಿ ಬೌದ್ಧ, ಕಾಳಾಮುಖ ಮತ್ತು ಲೋಕಾಯುತ ಪಂಥಗಳು ಇದ್ವು. ಇವೆರಡು ಶೈವ ಧರ್ಮದ ಉಪಶಾಖೆಗಳು. ಮುಂದೆ ಹೋಗೋದಾದ್ರೆ ಕಾಳಾಮುಖ ಅಂದರೆ ಇದೊಂದು ಉಗ್ರ ಶೈವ ಪಂಥ. ಈ ಪಂಥದವರು ಮುಖಕ್ಕೆ ಕಪ್ಪು ಮಸಿ ಬಳಿದುಕೊಳ್ಳುತ್ತಿದ್ದರಾದ್ದರಿಂದ ಈ ಹೆಸರು ಬಂದಿರಬಹುದು. ಸೊ ಕಾಳಾಮುಖ ಪಂಥಕ್ಕೆ ಒಂದು ಶ್ರೀಶೈಲದಲ್ಲಿರ್ತಕ್ಕಂಥ ಒಂದು ದೇವಾಲಯ ಕೂಡ ಒಂದು ಉದಾಹರಣೆಯಾಗಿ ನಾವು ತಗೋಬಹುದು ಮಕ್ಕಳ. ಮುಂದೆ ಹೋಗೋಣ. ಎಸ್, ಲೋಕಾಯುತ, ಇದನ್ನು ಚಾರ್ವಾಕ ಎಂದು ಕರೆಯಲಾಗುತ್ತದೆ. ಭೌತವಾದಿಗಳ ಈ ಪಂಥದವರು ವಾಸ್ತವದ ಬದುಕಿನ ಬಗೆಗೆ ನಂಬಿಕೆ ಉಳ್ಳವರಾಗಿದ್ದರು. ಇವರಿಗೆ ಪುನರ್ಜನ್ಮ ಅಥವಾ ಮುಂದಿಂದು ಯಾವುದು ಬೇಕಾಗಿಲ್ಲ. ಸೊ ಅಟ್ ಪ್ರೆಸೆಂಟ್ ಏನಿದೆ ವಾಸ್ತವ, ಇದರ ಬದುಕಿನ ಮೇಲೆ ಹೆಚ್ಚಿನ ನಂಬಿಕೆ ಉಳ್ಳವರು. ಮುಂದೆ ಹೋಗೋದಾದ್ರೆ ಇವರ ಸಾಹಿತ್ಯವನ್ನು ನೋಡೋಣ. ಗಂಗಾ ಅರಸರಲ್ಲಿ ವಿದ್ವಾಂಸರು ಯಾರು? ದುರ್ವಿನೀತ, ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ವಿದ್ವಾಂಸ. ಹಾಗೆ ಶ್ರೀ ಪುರುಷ ಕೂಡ ರಾಜ. ಆತ ಗಜಶಾಸ್ತ್ರ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾನೆ. ಸೊ ಹಾಗೆ ಗಂಗರ ಪ್ರಧಾನಿಯಾಗಿದ್ದಂತಹ ಚಾವುಂಡರಾಯ ಪುರಾಣವನ್ನು ಕೂಡ ಬರೆದಿದ್ದಾನೆ. ನೆಕ್ಸ್ಟ್ ಇವರ ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಮಂಡ್ಯ ಅಂದರೆ ನೆನಮಂಗಲ ತಾಲೂಕಿನ ಮಂಡ್ಯ ಕಪಿಲೇಶ್ವರ ದೇವಾಲಯ ಹಾಳಾಗಿದೆ. ಸೊ ಅದರ ಚಿತ್ರ. ಹಾಗೆ ತಲಕಾಡಿನ ಪಾತಾಳೇಶ್ವರ ದೇವಾಲಯ, ಹಾಗೆ ಕೋಲಾರದ ಕೋಲಾರಮ್ಮನ ಗುಡಿ ಹಾಗೂ ಶ್ರವಣಬೆಳಗೊಳದ ಜೈನ ಬಸದಿಗಳು, ಹಾಗೆಯೇ ಕಂಬದಹಳ್ಳಿಯ ಪಂಚಕೂಟ ಬಸದಿ. ಸೊ ಇಲ್ಲಿ ಪಂಚ ಅಂದ್ರೆ 5. ಸೊ 5 ಕೂಟಗಳನ್ನು ಮೇಲೆ ಹೊಂದಿರತಕ್ಕಂತಹ ಬಸದಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಇವಿಷ್ಟು ಗಂಗರ ಕಾಲದ ವಾಸ್ತುಶಿಲ್ಪಗಳು. ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ. ಸೊ ಎಷ್ಟಡಿ ಇದೆ? 58 ಅಡಿ. ಇದು ಗಂಗರ ಕಾಲದ ಅತ್ಯಂತ ಪ್ರಸಿದ್ಧವಾದಂತಹ ವಾಸ್ತುಶಿಲ್ಪ. ನೆಕ್ಸ್ಟ್ ಇಲ್ಲಿಯವರೆಗೂ ನಾವು ಗಂಗರ ಆಡಳಿತವನ್ನು ಮತ್ತು ಸಾಧನೆಗಳನ್ನು ನೋಡಿದ್ವಿ ಅಲ್ವಾ ಮಕ್ಕಳ? ಎಸ್, ಮೌಲ್ಯಮಾಪನ ಮಾಡ್ಕೊಬರೋಣ. ಸ್ವಮೌಲ್ಯಮಾಪನ ಎಲ್ಲ ಉತ್ತರ ಹೇಳ್ತಿರಲ್ಲ? ಎಸ್, ಗುಡ್ ಮಕ್ಕಳ.
ನೋಡೋಣ ಒಂದನೇ ಪ್ರಶ್ನೆ. ಚಾವುಂಡರಾಯನು ಯಾವ ಕೃತಿಯನ್ನು ರಚಿಸಿದನು? ಎಸ್, ಗುಡ್, ನಿಮ್ಮ ಉತ್ತರ ಸರಿ. ಯಾವುದು? ಚಾವುಂಡರಾಯ ಪುರಾಣ. ವೆರಿ ಗುಡ್ ಮಕ್ಕಳು. ಮುಂದೆ ಹೋಗೋಣ. ಗೌತಮಿ ಪುತ್ರ ಶಾತಕರ್ಣಿಗಿದ್ದ ಬಿರುದು ಯಾವುದು? ಆಗ್ಲೇ ನೋಡಿದ್ರಲ್ವಾ? ಉತ್ತರ ಕರೆಕ್ಟ್. ತ್ರಿಸಮುದ್ರತೋಯ ಪೀತ ವಾಹನ. ಮುಂದೆ ನೋಡೋದಾದ್ರೆ ಕನ್ನಡದ ಮೊದಲ ಶಾಸನ ಯಾವುದು? ಗೊತ್ತಲ್ವಾ? ಎಸ್, ಯಾವುದು? ಹಲ್ಮಿಡಿ ಶಾಸನ. ವೆರಿ ಗುಡ್ ಮಕ್ಕಳ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಶ್ರವಣ ಬೆಳಗೊಳದ ಗೊಮ್ಮಟ ಪ್ರತಿಮೆಯ ನಿರ್ಮಾತೃ ಯಾರು? ಈಗ ತಾನೇ ನೋಡೋದ್ವಲ್ಲ? ಎಸ್, ಯಾರು? ಚಾವುಂಡರಾಯ. ಕೊನೆಯ ಪ್ರಶ್ನೆ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ತುಂಬಾ ಫೇಮಸ್. ಯಾವುದು? ಎಸ್, ನಿಮ್ಮ ಉತ್ತರ ಸರಿ. ಕವಿರಾಜ ಮಾರ್ಗ. ಸೊ ನಮ್ಮ ತರಗತಿಯ ಕೊನೆಯ ಘಟ್ಟ ಮಕ್ಕಳೇ, ಏನ್ ಹೇಳಿ? ಗೃಹ ಕಾರ್ಯ. ಸೊ ಎಲ್ಲ ಬರ್ಕೋಬೇಕು. ಮೊದಲನೇ ಪ್ರಶ್ನೆ, ಕೆರೆಗಳಿಂದಾಗುವ ಉಪಯೋಗಗಳನ್ನು ಪಟ್ಟಿ ಮಾಡಿ. ಎರಡನೇದು, ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ. ನಾವು ಈ ತರಗತಿಯಲ್ಲಿ ಪೂರ್ಣ ಮಾಹಿತಿ ಕೊಟ್ಟಿಲ್ಲ ಅಲ್ವಾ? ಸೊ ನೀವೇನು ಮಾಡಬೇಕು? ಆತನ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕು. ನೆಕ್ಸ್ಟ್, ಕದಂಬ ಸಾಮ್ರಾಜ್ಯದಲ್ಲಿ ನೀವು ಮೆಚ್ಚುವ ಅಂಶಗಳಾವುವು, ಏಕೆ? ಹಾಗೆ ಜನಪದ ಹಾಡು ಮೂಡಲ್ ಕುಣಗಲ್ ಕೆರೆ, ಹೌದಾ? ಈ ಸೌಂದರ್ಯವನ್ನು ಜನಪದ ಗೀತೆಯಲ್ಲಿ ಹೇಗೆ ಮೂಡಿ ಬಂದಿದೆ ಎಂಬುದನ್ನು ನಿಮ್ಮದೇ ಆದ ಮಾತುಗಳಲ್ಲಿ ವಿವರಿಸಿ. ಎಸ್, ಧನ್ಯವಾದಗಳು ಮಕ್ಕಳ. ನನ್ನ ಹೆಸರು ಅರುಣ್ ಕುಮಾರ್ ಟೀಕೆ, MA BEd, ಪದವಿ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗೋಪಾಲಪುರ, ಮತ್ತಹಳ್ಳಿ ಕ್ಲಸ್ಟರ್, ಬೆಂಗಳೂರು ಉತ್ತರ ವಲಯ 4. ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ.